ಹೈ ಗಾಯ್ಸ್, ಎಲ್ರಿಗೂ ಬಾಲಾಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ವಿಷಯ ಏನಪ್ಪ ಅಂದರೆ ಫೋಟೋ ಕಟ್ಟಿಂಗ್ ಯಾವ ಥರ ಎಡಿಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೂಡ ಮಾಡಿ. ಸೊ ಫೋಟೋ ಕಟ್ಟಿಂಗ್ ಯಾವ ಥರ ಅಂದರೆ, ಈಗ ನೀವು ಒಂದು ಫೋಟೋ ತಗೊಂಡು ಅದು ಬ್ಯಾಕ್ಗ್ರೌಂಡ್ನ ಯಾವ ಥರ ರಿಮೂವ್ ಮಾಡಬೇಕು ಕ್ಲಿಯರಾಗಿ ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ನಿಮ್ಮ ಹತ್ರ ಪಿಕ್ಸಾರ್ಟ್ ಆ್ಯಪ್ ಇದ್ದರೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಓಪನ್ ಮಾಡಿಕೊಂಡೆ. ಹಾಗೆ ಮೇಲ್ಗಡೆ ಬಂದರೆ ಎಡಿಟ್ ಫೋಟೋ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಅಲ್ಲಿಗೆ ಬಂದು ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತಿದೆ ಸೈಡಲ್ಲಿ, ಅದನ್ನು ಕ್ಲಿಕ್ ಮಾಡಿಕೊಂಡು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿ. ಸೊ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಆಯಿತು. ಸೊ ಇವಾಗ ಹಾಗೆ ಸೈಡಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಆ್ಯಡ್ ಫೋಟೋ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಮಾಡ್ಕೊಂಡು ನಿಮ್ಮ ಒಂದು ಫೋಟೋ ಯಾವ್ದು ಕಟ್ ಮಾಡಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಆ್ಯಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಇದನ್ನು ಝೂಮ್ ಮಾಡ್ಕೊಂಡು ಹಾಗೆ ಸೈಡಲ್ಲಿ ಈ ಥರ ಕಟ್ಔಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇದು ಪರ್ಸನ್ ಅಂದರೆ ಪೂರ್ತಿ ನಮ್ಮ ಬಾಡಿ ಕಟ್ಟಾಗುತ್ತೆ. ಇದು ಬೇಡ ಅಂದರೆ ಫೇಸ್ ಮಾತ್ರ ಕಟ್ಟಾಗುತ್ತೆ. ಕ್ಲಾತ್ಸ್ ಅಂದರೆ ಮಾಮೂಲಿ ಶರ್ಟ್ ಮಾತ್ರ ಕಟ್ಟಾಗುತ್ತೆ. ಇಲ್ಲಿ ಹಾಗೆ ಸೈಡಲ್ಲಿ ಔಟ್ಲೈನ್ ಅಂತ ಇರುತ್ತೆ, ನೀವು ಬೇಕಾದರೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಈ ಥರ ಕಟ್ ಮಾಡ್ಕೋಬೋದು. ಕಿವಿ ಹೋಗುತ್ತೆ, ಮೂಗು ಹೋಗುತ್ತೆ ಅಂತ ಏನಿಲ್ಲ. ಸೊ ಏನಿಲ್ಲ, ಈ ಥರ ಸಿಂಪಲಾಗಿ ಕಟ್ ಮಾಡಿದ್ರೆ ಸಾಕು. ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಡಿ, ಈ ಥರ ಸುಮ್ಮನೆ ಹಿಂಗೆ ಕಟ್ ಮಾಡಿ ಸಾಕು. ಸೊ ಇವಾಗ ಎಲ್ಲೆಲ್ಲೆಲ್ಲಿ ಬ್ರಷ್ ಆಗಿಲ್ಲ ಅದನ್ನು ನೀವು ಬ್ರಷ್ ಮಾಡಬೇಕಂದ್ರೆ ಇಲ್ಲಿ ಸೈಡಲ್ಲಿ ಬ್ರಷ್ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೈಜ್ ಒಂದು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಈ ಥರ ಇದು ಮಾಡಬೇಕು. ಸೊ ಎಲ್ಲೆಲ್ಲಿ ನಿಮ್ಮ ಫೋಟೋ ಇದಾಗಿರುತ್ತೆ ಅಲ್ಲಿಗೆ ಮಾತ್ರ. ಸೊ ಫೇಸ್ ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡೋಣ. ಇದೆಲ್ಲ ಲಿಂಕ್ ಕ್ಲಿಕ್ ಮಾಡಿ. ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಇದೆ. ಇಲ್ಲೊಂದು ಸ್ವಲ್ಪ ಸೈಡಲ್ಲಿದೆ, ಈ ಥರ ಮಾಡ್ಕೊಳ್ಳಿ. ಸೊ ನೀವು ಇದನ್ನು ಯಾವುದಾದ್ರೂ ಥಂಬ್ನೇಲ್ ಎಡಿಟಿಂಗು ಮತ್ತು ಯಾವುದಾದ್ರೂ ಬ್ಯಾಕ್ಗ್ರೌಂಡ್ ಚೇಂಜಿಂಗ್ ಮಾಡಬೇಕು ಅಂದಾಗೆಲ್ಲ ಸೊ ಯೂಸ್ ಆಗುತ್ತೆ ಇದು, ಈ ಥರ ಮಾಡಿಕೊಂಡ್ರೆ. ಸೊ ಫೋಟೋ ಪೂರ್ತಿ ಪೂರ್ಣಗೊಂಡಿದೆ. ಸೊ ಇವಾಗ ಹಾಗೆ ಮೇಲ್ಗಡೆ ಬಂದರೆ ಇಲ್ಲಿ ಡನ್ ಅಂತಿರುತ್ತೆ ರೈಟ್ ಆಪ್ಷನ್, ಅದನ್ನು ಕ್ಲಿಕ್ ಮಾಡಿ. ಸೊ ಇವಾಗ ಫೋಟೋ ಏನಾಯಿತು, ನೀಟಾಗಿ ಕ್ಲಿಯರಾಗಿ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಯಿತು. ಸೊ ನೀವು ಈ ಫೋಟೋನ ಯಾವುದಾದ್ರೂ ಥಂಬ್ನೇಲ್ ಎಡಿಟಿಂಗು ಮತ್ತು ಯಾವುದಾದ್ರೂ ಬ್ಯಾಕ್ಗ್ರೌಂಡ್ ಎಡಿಟಿಂಗು, ಬ್ಯಾನರ್ ಎಡಿಟಿಂಗು, ಸೊ ಅದಕ್ಕೆ ಯೂಸ್ ಮಾಡ್ಕೋಬೋದು. ವೀಡಿಯೋ ಎಡಿಟಿಂಗ್
ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು.